ಆದ್ಯಾ, ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಚಿಕ್ಕಮ್ಮ, ಇವಾಗ ಚೆನ್ನಾಗಿದ್ದೀನಿ. ವಿಷದ ಹಾವು ಕಚ್ಚಿದ್ರು ಬೇಗ ಹುಷಾರಾಗ್ಬಿಟ್ಟೆ. ಪದ್ಮ, ಸಂತೋಷ ಪಡೋದ್ ಬಿಟ್ಟು ಯಾಕೆ ಹಾಗೆ ಮಾತಾಡ್ತಿದ್ಯೆ? ಅಮ್ಮ, ನಾನು ಆದ್ಯನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಲಾ? ಬೇಡ ರಾಜಲಕ್ಷ್ಮಿ, ಹಾವು ಕಚ್ಚಿರೋಂಥ ದಿನ ರಾತ್ರಿಯಿಂದ ಹಿಡಿದು ಬೆಳಗ್ಗೆವರೆಗೂ ಮಲ್ಕೋಬಾರ್ದು. ಮಲ್ಕೊಂಡ್ರೆ ವಿಷಕ್ಕೆ ಅಂತ ಪ್ರತಿಯಾಗಿ ಕೊಟ್ಟಿರೋ ಔಷಧಿ ಸರಿಯಾಗಿ ಕೆಲಸ ಮಾಡಲ್ಲ. ಹೌದು ರಾಜು, ವಿಷ ನೆತ್ತಿಗೆ ಹತ್ತಿದ್ರೆ ಪ್ರಾಣಕ್ಕೆ ಅಪಾಯ. ಇವತ್ ಪೂರ್ತಿ ಆದ್ಯ ಎಚ್ಚರವಾಗಿರ್ಬೇಕು. ರಾತ್ರಿ ಪೂರ್ತಿ ಎಚ್ಚರವಾಗೇ ಇರ್ಬೇಕಾ? ನನ್ನಿಂದ ಆಗಲ್ಲ. ಮೊದಲೇ ಮತ್ತೇರಿದಾಗ ಮಂಪ್ರಾಗಿದೆ. ನಾನು ಈಗಲೇ ಹೋಗಿ ಮಲ್ಕೋತೀನಿ. ಇನ್ನೂ ತಲೆ ಸುತ್ತಾ ಇದೆ ಅಂತಂದ್ರೆ ಪೂರ್ತಿಯಾಗಿ ಹುಷಾರಾಗಿಲ್ಲ ಅಂತ ಅರ್ಥ. ಅಷ್ಟು ಬೇಗ ಯಾಕೆ ಕರ್ಕೊಂಡ್ ಬಂದ್ರಿ? ಮಧ್ಯರಾತ್ರಿಲಿ ಕಣ್ಣು ಮುಚ್ಕೊಂಡ್ರೆ ಯಾರ್ ಜವಾಬ್ದಾರಿ? ಲೇ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅದ್ ಹಾಗಲ್ಲ ರೀ. ಎಚ್ಚರವಾಗಿದ್ದಾಳೋ ಪ್ರಜ್ಞೆ ತಪ್ಪು ಹೋಗ್ತಾಳೋ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿದ್ದೆ ಬರ್ತಿದೆ. ಬೇಡ ಆದ್ಯ, ನೀನಿವತ್ತು ರಾತ್ರಿ ಪೂರ್ತಿ ನಿದ್ರೆ ಮಾಡಬಾರ್ದು. ನನ್ನ ಬಂಗಾರ ಅಲ್ಲ, ಇವತ್ತು ರಾತ್ರಿ ಪೂರ್ತಿ ನೀನು ಎಚ್ಚರವಾಗೇ ಇರಬೇಕು. ಇನ್ನೇನಾದ್ರೂ ಸ್ವಲ್ಪ ಆದ್ಯ ಭಾರ ಕಡಿಮೆ ಇದ್ದಿದ್ರೆ ಎತ್ಕೊಂಡು ಚಂದಮಾಮನೇ ತೋರಿಸ್ತಿದ್ರೇನೋ ಜಾನ್ಕಕ್ಕ. ಅಂದ್ರೆ ನಾನು ಹೇಗೆ ಹೇಳ್ದೆ ಅಂದ್ರೆ, ಚಂದಮಾಮ ಬಾಬಾ, ಚಕೋರಿ ಬಾಬಾ ಅಂತ ಅಂಗಳದಲ್ಲೇ ಓಡಾಡಿಸಬಹುದಲ್ವಾ ಅಂತ. ಒಳ್ಳೆ ಆಲೋಚನೆ ಪಾರ್ವತಿ. ದೇವಸ್ಥಾನದಲ್ಲಿ ಕೀರ್ತನೆ ಹಾಡೋದಲ್ಲ, ಉತ್ಸವ ಬಂದ್ರೆ ಸಂಭ್ರಮಿಸೋದಲ್ಲ. ಅದು ಹಬ್ಬಕ್ಕೋ ವರ್ಷಕ್ಕೋ ಬಂದ್ರೆ ಸಾಂಪ್ರದಾಯಿಕವಾಗಿ ಮಾಡೋದು. ಆದ್ರೆ ಇಂಥ ಕಷ್ಟ ಬಂದಾಗ ಒಬ್ಬ ಮನುಷ್ಯ ಪ್ರಾಣಾಪಾಯ ಸ್ಥಿತಿಲಿರ್ಬೇಕಾದ್ರೆ ಬೆಳಿಗ್ಗೆ ಆಗೋವರೆಗೂ ಕಣ್ಣನ್ನ ಬಿಟ್ಟು ಜಾಗರಣೆ ಮಾಡಲೇಬೇಕು. ಶಿವನಿಗೋಸ್ಕರ ಶಿವರಾತ್ರಿ ದಿನ ಜಾಗರಣೆ ಮಾಡ್ತೀವಿ. ಅದೇ ಶಿವನ ಕತ್ತಲ್ಲಿರೋ ಹಾವು ಕಚ್ಚಿದಂಥ ದಿನ ಕೂಡ ಜಾಗರಣೆ ಮಾಡಬೇಕು. ಆ ನಾಗ ದೇವತೆಗೋಸ್ಕರ ಎಲ್ಲರೂ ಜಾಗರಣೆ ಮಾಡ್ತಾ ಆದ್ಯ ಹುಷಾರಾಗೋ ಹಾಗೆ ಮಾಡಬೇಕು. ಅದು ಹಾಗೆ ಮಾಡಬೇಕು. ಇವ್ರು ಹೇಳ್ತಿರೋದು ನಿಜನೇ. ಎಲ್ಲರೂ ಸೇರಿ ಜಾಗರಣೆ ಮಾಡೋಣ. ನಮ್ಮಣ್ಣ ರಾತ್ರಿ 9 ಗಂಟೆ ಆಗ್ತಿದ್ದ ಹಾಗೆ ಮಲ್ಗಿದಾರ ಇಲ್ವಾ ಅಂತ ಚೆಕ್ ಮಾಡ್ತಿದ್ದ. ಇವತ್ ಯಾವುದೇ ಕಾರಣಕ್ಕೂ ಬೆಳಗರಿಯೋ ತನಕ ನಿದ್ದೆ ಮಾಡಬೇಡಿ ಅಂತ ಹೇಳ್ತಿದ್ದಾನೆ. ಇದ್ಯಾವ ಕರ್ಮನೋ ನನಗೆ ಅರ್ಥ ಆಗ್ತಿಲ್ಲ. ಇದು ಕೂಡ ಆದ್ಯಂಗೋಸ್ಕರನೇ ಅದಕ್ಕೆ. ಲೇ ಪದ್ಮ, ಇವತ್ತು ಭಾವನೂರು ಇಷ್ಟ ಬಂದಾಗೆ ಹಾಡಿ ಆಡಿ ಅಂತ ಹೇಳಿದ್ದಾರೆ. ಏನೇ, ಇಂಥ ಅವಕಾಶ ಮತ್ತೆ ಬರಲ್ಲ ಅಲ್ವೇನೆ? ಇವಾಗ ನಾನು ಆಡ್ತೀನಿ ನೋಡು. ಆ ನಿನ್ನ ಸುಂದರ ಮುಖ ನೋಡೋದು ಅಷ್ಟೇ ನನ್ನ ಕನಸು ಕಣೆ ಪದ್ಮ. ಪದ್ಮ ಪದ್ಮ, ನೀನೊಂದ್ಸಲ ನಕ್ಕರೆ ಅದು ಬ್ರಹ್ಮಾಂಡ ಕಣೆ. ಓಯ್, ನಿನ್ನ ನಾನ್ ನೋಡ್ತಾ ಇದ್ರೆ ನನಗೆ ಚಳಿ ಚಳಿ, ಚಳಿ 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 ಚಳಿ. ಓ ಅಳಿಯಂದ್ರೆ, ಇಷ್ಟ ಬಂದಾಗ ಹಾಡೋದಲ್ಲ, ಯಾವ್ದಾದ್ರು ಒಳ್ಳೆ ಹಾಡು ಹಾಡಿ. ಅಂದ್ರೆ ಇದು ಒಳ್ಳೆ ಒಳ್ಳೆ ಹಾಡು ಹಾಡ್ಬೇಕತ್ತಮ್ಮ. ಹಾಡೋಕೆ ದೊಡ್ಡಪ್ಪ ಡ್ಯಾನ್ಸ್ ಮಾಡು ಅಂತ ಅಂದ್ರಲ್ವಾ, ನಾನು ಹೋಗಿ ಲ್ಯಾಪ್ಟಾಪು ಸ್ಪೀಕರ್ನ ತಗೊಂಡ್ಬರ್ತೀನಿ.
ಅಕ್ಕ ತಗೋ ನೀನೇ ಪ್ಲೇ ಮಾಡು. ಮಾವ ನೀನೇ ಫಸ್ಟ್ ಸಾಂಗು ಹೋಗು. ಲೇ ನಾನೆಲ್ಲ ಕಣೋ, ಫಸ್ಟ್ ನೀನೇ ಡ್ಯಾನ್ಸ್ ಮಾಡ್ಬೇಕು. ಇಲ್ಲ ಇಲ್ಲ ನೀನ್ ಮಾಡಿದ್ರೇನೆ ನಾನು ಮಾಡೋದು ಕಂಪಲ್ಸರಿ. ಫಸ್ಟ್ ನಾನೆಲ್ಲ ಕಣೋ, ಚಿಕ್ಕ ಹುಡುಗ ಆಗಿರೋದಕ್ಕೆ ನೀನೇ ಡ್ಯಾನ್ಸ್ ಮಾಡ್ಬೇಕು, ಹೋಗು. ನನಗೆ ತುಂಬಾ ಆನಂದ ಆಗ್ತಿದೆ ರಾಜಲಕ್ಷ್ಮಿ. ಯಾವಾಗಾದ್ರೂ ಯಾರಾದ್ರೂ ಸಂಬಂಧಿಕರ ಮನೆಗೆ ಬಂದ್ರೆ ನೀವ್ ಎಷ್ಟ್ ದಿನ ಇರ್ತೀರಾ ಅಂತ ಕೇಳಿ ಬೇಜಾರ್ ಮಾಡ್ಕೊಳ್ಳೋರೆ ಹೆಚ್ಚು ಈ ದಿನಗಳಲ್ಲಿ. ಆದ್ರೆ ಇಷ್ಟು ಜನ ಇದ್ರೂ ಕೂಡ ಒಬ್ರಿಗೊಬ್ರು ಮೆಚ್ಕೋತಿದ್ದಾರೆ ಹೊರತು ಯಾರು ಬೇಜಾರ್ ಮಾಡ್ಕೋತಿಲ್ಲ. ಕೂಡು ಕುಟುಂಬ ಅಂದ್ರೆ ಅದರ ಅರ್ಥ ಅದೇನೇ ಆದ್ಯ. ನಿಜಾನೇ ರಾಜಲಕ್ಷ್ಮಿ. ನನ್ನ ಮಮ್ಮ ನಮ್ಮ ಡ್ಯಾಡಿನ ಮದುವೆ ಮಾಡ್ಕೊಂಡ್ಮೇಲೆ ಫಾರಿನ್ಗೆ ಬಂದ್ಬಿಟ್ರು. ಅದಾದ್ಮೇಲೆ ನಮ್ಮ ಡ್ಯಾಡಿ ಕೆಲ್ಸದ ಬ್ಯುಸಿಲಿ 6 ತಿಂಗಳಿಗೊಂದ್ಸಲ ಮನೆಗೆ ಬರ್ತಿದ್ರು. ಆಗಾಗ ನಾನು ಕಾಲೇಜ್ಗೆ ಅಂತ, ಸ್ಕೂಲ್ಗೆ ಅಂತ, ಫ್ರೆಂಡ್ಸ್ ಅಂತ, ಪಾರ್ಟಿ ಅಂತ ತಿರುಗ್ತಿದ್ದೆ. ಮಮ್ಮನ ಒಂಟಿಯಾಗಿ ಬಿಟ್ಬಿಡ್ತಿದ್ದೆ. ಒಬ್ಳೇ ಇರೋದು ಎಷ್ಟು ಕಷ್ಟ ಅಂತ ನನಗಿವಾಗ ಅರ್ಥ ಆಯ್ತು. ಮಮ್ಮ ಒಂಟಿಯಾಗಿದ್ದು ಎಷ್ಟು ನೋವು ಅನುಭವಿಸಿದ್ರು ನನಗಿವಾಗ ಅರ್ಥ ಆಗ್ತಿದೆ. ಇವತ್ತು ಮಮ್ಮ ಬಿಟ್ಟು ಹೋದ್ಮೇಲೆ ಒಂಟಿಯಾಗಿರೋ ನನಗೆ ಆ ನೋವೇನು ಅಂತ ಗೊತ್ತಾಯ್ತು. ಆದ್ಯ, ನೀನ್ ಹಾಗೆ ಬೇಜಾರು ಮಾಡ್ಕೋಬಾರ್ದು. ನಿನಗೆ ನಾವೆಲ್ಲರೂ ಇದೀವಿ ಅಲ್ವಾ, ನೀನ್ ಬೇಜಾರು ಮಾಡ್ಕೋಬೇಡ. ನೀವೆಲ್ಲ ಇರೋದ್ರಿಂದ ಈ ಒಂಟಿತನನ ದೂರ ಮಾಡ್ಕೊಂಡೆ ನಾನು. ಈ ಹಾವು ಕಚ್ಚಿರೋದಕ್ಕೆ ನನಗೆ ನೋವಾಗ್ತಿಲ್ಲ. ಆದ್ರೆ ಮಮ್ಮ ನನಗೆ ದೂರ ಆಗಿದ್ದಾಳೆ ಅಂತ ನೋವು ಪಡ್ತಿದ್ದೀನಿ. ಆ ನೋವನ್ನ ದೂರ ಮಾಡೋದಕ್ಕೆ ಔಷಧಿ ಇಲ್ಲ. ಆದ್ಯ, ಅಳ್ಬೇಡ. ನಿನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ಮತ್ತೆ ನಿನ್ಗೇನಾದ್ರೂ ಆಯ್ತೇನೋ ಅಂತ ಹೆದರ್ಕೋತಾರೆ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಅಕ್ಕ ನನ್ನ ಕೈಲಿ ಆಗಲ್ಲ ಅಕ್ಕ, ಸಾಕಾಗೋಯ್ತು. ನಾನು ಹೋಗಿ ಮಲ್ಕೋತೀನಿ, ನನ್ನ ಕೈಲಿ ಆಗಲ್ಲ. ಲೇ ಬಿಟ್ಟು. ಅಬ್ಬಾ, ಎಷ್ಟೊತ್ತು ಹೀಗೆ ಕುಣಿತೀರಾ? ನನಗೂ ನಿದ್ದೆ ಬರ್ತಾ ಇದೆ. ಅಬ್ಬಾ, ಅತ್ಗೆ, ನಾವು ಹೋಗೋಣ ಬನ್ನಿ. ಪದ್ಮ, ಲೇ ಪದ್ಮ. ಶಿವರಾಜು, ನಿಮ್ಮ ಅಕ್ಕ ಕೂಡ ಒಳಗಡೆ ಹೊರಟೋದ್ಲು. ನಾನೊಬ್ಬನಲ್ಲಿ ಏನು ಮಾಡೋದು? ಅದಕ್ಕೆ ನಾನು ಕೂಡ ಜಂಪು. ನನ್ನ ಹೆಂಡತಿ ಇದ್ದಾಳ ಇಲ್ಲಿ, ನಾನು ಬರ್ತೀನಿ, ನಡೀರಿ. ಹೌದಾ? ಸರಿ ಬಾ. ಹುಷಾರಮ್ಮ, ಹುಷಾರು. ಹುಷಾರಮ್ಮ. ನನಗೂ ಕೂಡ ತುಂಬ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ವಾಕ್ ಹೋಗಿ ಬರ್ತೀನಿ. ರಾಜಿ, ನನಗೆ ಚಳಿ ಆಗ್ತಿದೆ, ರೂಮಿಗೆ ಹೋಗೋಣವಾ? ಸರಿ. ಏನು ಇದು? ಏನ್ ಮಾಡ್ತಾ ಇದ್ದೀರಾ ನೀವು? ದೇವಸ್ಥಾನದಲ್ಲಿ ಕೆಂಡದ ಮೇಲೆ ನಡೆದು ಕಾಲಿಗೆ ಗಾಯ ಮಾಡ್ಕೊಂಡಿದ್ಯಲ್ವಾ, ಬೆಣ್ಣೆ ಹಚ್ತಾ ಇದ್ದೀನಿ. ಬೇಡ ರೀ, ನೀವು ಹಾಗೆಲ್ಲ ಮಾಡಬಾರ್ದು. ನೀವು ನನ್ನ ದೇವರು ರೀ. ನೀವು ಇಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಅದು ನನ್ನ ಕಾಲು ಮುಟ್ಟಿ ನಾನೇ ಹಚ್ಕೊಳ್ತೀನಿ, ಕೊಡಿ.
ನಿಮ್ಮ ಮಾತು ಕೇಳ್ದೇನೆ ನಾನು ಕೆಂಡದ ಮೇಲೆ ನಡೆದೆ ಅಂತ ಇಷ್ಟೊಂದು ಕೋಪನಾ? ಆದ್ಯನ ಆ ಪರಿಸ್ಥಿತಿಲಿ ನೋಡೋಕ್ಕಾಗ್ಲಿಲ್ಲ ರೀ ನನ್ನ ಕೈಲಿ. ಮನುಷ್ಯನಿಗೆ ಪ್ರಾಣ ಕೊಡೋದು, ಪ್ರಾಣ ತೆಗೆಯೋದು ಎರಡು ಅಮ್ಮನೋರೇ ಅಲ್ವಾ? ಅಮ್ಮನವ್ರನ್ನ ನಾನು ಬೇಡ್ಕೊಂಡ್ರೆ ನನ್ನ ಮಗಳು ಅಪಾಯದಿಂದ ಪಾರಾಗ್ತಾಳೆ ಅಂತ ನನ್ಗನ್ನಿಸ್ತು. ಅದಕ್ಕೆ ರೀ ನಾನು ಕೆಂಡದ ಮೇಲೆ ನಡೆದಿದ್ದು. ಅಮ್ಮನವರು ಕೊಟ್ಟು ಮಾತನ್ನ ಪೂರ್ತಿ ಮಾಡಿದೆ. ನನ್ನ ತಂಗಿ ಸಂಧ್ಯಾ ಇದ್ದಿದ್ರೆ ಅವಳು ಕೂಡ ಇದೇ ಕೆಲಸ ಮಾಡ್ತಿದ್ಲಲ್ವಾ? ಇಲ್ಲ ಬಿಡ್ರಿ, ನನ್ನ ತಂಗಿ ಹೆಸರನ್ನ ನಿಮ್ ಮುಂದೆ ಹೇಳೋಲ್ಲ. ಒಬ್ಬ ವ್ಯಕ್ತಿ ಕಷ್ಟ ಬಂದ್ರೇನೆ ನಾನು ತಡ್ಕೊಳ್ಳಲ್ಲ. ಅಂಥದ್ರಲ್ಲಿ ನನ್ನವ್ರಿಗೆ ಕಷ್ಟ ಬಂದ್ರೆ ತಡ್ಕೋತೀನ? ನನ್ನ ಮನೆಯಲ್ಲಿರೋ ಹುಡುಗಿ ಯಾರ ಮಗಳಾದ್ರೂ ಅವಳು ನನಗೂ ಕೂಡ ಮಗಳ ಸಮಾನ. ಅಂತ ಹುಡುಗಿಗೆ ಕಷ್ಟ ಬಂದ್ರೆ ಅವಳನ್ನ ಬದುಕಿಸೋದಕ್ಕೆ ಪ್ರಾಣ ಕೂಡ ಕೊಡ್ತೀನಿ. ಹೀಗಿರುವಾಗ ನಿನಗೆ ನೋವಾದ್ರೆ ಅದನ್ನ ತೀರಿಸೋದು ನನ್ನ ಜವಾಬ್ದಾರಿ. ನೀವೇನೋ ಜವಾಬ್ದಾರಿ ಅಂತ ಹೇಳ್ತಿದ್ದೀರಿ, ಆದ್ರೆ ನನಗಿದೇನೋ ಪ್ರೀತಿ ಅಂತ ಅನ್ನಿಸ್ತಾ ಇದೆ. ಅದು ನೋಡೋ ಕಣ್ಣಲ್ಲಿರುತ್ತೆ. ಹಳದಿ ಕಾಮಲೆ ಬಂದೋರ್ಗೆ ಲೋಕ ಎಲ್ಲ ಹಳದಿಯಾಗಿ ಕಾಣಿಸೋ ಹಾಗೆ ಇದು ಕೇವಲ ಜವಾಬ್ದಾರಿ ಅಷ್ಟೇ. ಸುಳ್ಳು ಹೇಳೋ ವ್ಯಕ್ತಿ ಮೇಲೆ ಪ್ರೀತಿ ಇರಲ್ಲ, ಕೇವಲ ಜವಾಬ್ದಾರಿ ಮಾತ್ರ ಇರುತ್ತೆ. ಒಂದೊಂದು ಸಾರಿ ಸುಳ್ಳು ಹೇಳೋದು ಕೂಡ ಒಂಥರ ಚೆನ್ನಾಗಿದೆ ಅನ್ಸುತ್ತೆ. ಅಶ್ವತ್ಥಾಮ ಅತಃ ಕುಂಜರಃ ಅಂತ ಅವತ್ತು ಕೃಷ್ಣ ಹಾಗೆ ಹೇಳ್ದ, ಯುದ್ಧ ಬೇಗ ಮುಗಿಲಿ ಅಂತ. ಇವತ್ತು ನನ್ನ ಮಗಳು ಆದ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಹೇಳಿರೋ ಸುಳ್ಳಲ್ಲೂ ಒಂದು ಒಳಾರ್ಥ ಇದೆ ಅನ್ನೋದು ಯಾವತ್ತಾದ್ರೂ ಒಂದು ದಿವಸ ನಮ್ಮ ಯಜಮಾನರಿಗೆ ಗೊತ್ತಾದ್ರೆ ನನಗಷ್ಟೇ ಸಾಕು. ಅವಾಗಾದ್ರೂ ಪ್ರೀತಿಸ್ತಾರಲ್ವಾ? ಕಾಲನ್ನ ಅಲ್ಲಾಡಿಸ್ದೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕರ್ಗೋದಕ್ಕೆ ನಾನು ಬೆಣ್ಣೆ ಮುದ್ದೆ ಅಲ್ಲ. ಏನ್ರಿ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ನನ್ನ ಆರೋಗ್ಯನ ನೋಡ್ಕೊಳ್ಳೋದಿಕ್ಕೆ ನಮ್ಮ ಯಜಮಾನ್ರು ಇದ್ದಾರೆ. ಎಲ್ರೂ ನನಗೋಸ್ಕರ ಕಷ್ಟಪಟ್ಟು ಮಲಗಿದ್ದಾರೆ ಅನ್ಸುತ್ತೆ. ಇವತ್ತು ರಾತ್ರಿ ಮಲಗಬೇಡ ಅಂತ ದೊಡ್ಡಮ್ಮ ಹೇಳಿದ್ರು. ಆ ರಾಜಲಕ್ಷ್ಮಿ ಏನೋ ಮಲ್ಕೊಂಡ್ಬಿಟ್ಲು.
ಇಲ್ಲೇನು ಮಾಡ್ತಾ ಇದೀಯಾ? ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಸೀನು. ಅವ್ರ ಜೊತೆ ಇದ್ರೆ ನನಗೂ ನಿದ್ದೆ ಬರುತ್ತೆ. ಏನಾದ್ಯಾ, ನಿದ್ದೆ ಮಾಡಬಾರ್ದು ಅಂತ ಅತ್ತೆ ಮಾವ ಹೇಳಿದ್ರು ತಾನೆ? ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿದ್ದು. ಸೀನು, ತುಂಬಾ ನಿದ್ದೆ ಬರ್ತಿದೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಏನು? ಹೇಳ್ತೀನಿರು. ಏನ್ ಸೀನು ಇದು? ಈ ಟೈಮಲ್ಲಿ ತಿಂದ್ರೆ ನಿದ್ದೆ ಜಾಸ್ತಿ ಆಗುತ್ತೆ. ಇದು ತಿನ್ನೋದಕ್ಕಲ್ಲ ಆದ್ಯ, ರಾತ್ರಿ ಎಲ್ಲ ಎದ್ದಿರೋದಕ್ಕೆ ಒಂದು ಟೆಕ್ನಿಕ್. ಹೇಗೆ? ತುಂಬಾ ಸಿಂಪಲ್. ಈ ಉದ್ದಿನ ಕಾಳು ಎಷ್ಟಿದೆ ಅಂತ ಎಣಿಸ್ಬೇಕು. ಅಷ್ಟೊಂದು ಲೆಕ್ಕ ಮಾಡ್ಕೋಬೇಕಾ? ನನ್ನ ಕೈಲಾಗಲ್ಲ. ಹೌದಾ? ಸರಿ, ಹಾಗಾದ್ರೆ ನಿನ್ಗೊಂದು ಚಿಕ್ಕ ಚಾಲೆಂಜ್. ನಿನ್ ಜೊತೆ ನಾನು ಕೂಡ ಎಣಿಸ್ತೀನಿ. ಇಬ್ರಲ್ಲಿ ಯಾರೇ ಗೆದ್ರು ಕೂಡ ಅವರು ಒಂದು ಕಂಡೀಷನ್ ಹಾಕ್ಬೇಕು. ಸೀನು, ಈ ಟೈಮಲ್ಲಿ ಆಟ ಏನು ಸೀನು? ಇನ್ನೇನಾದ್ಯ, ನಿನಗೆ ನಿದ್ದೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಗೆದ್ದವರು ಏನಾದ್ರೂ ಕಂಡೀಷನ್ ಹಾಕ್ಬೋದು. ಸರಿ, ಅಷ್ಟಕ್ಕೂ ಕಂಡೀಷನ್ ಏನು ಅದನ್ನ ಹೇಳು. ಏನೂ ಇಲ್ಲ, ಇದರಲ್ಲಿ ಎಷ್ಟು ಉದ್ದಿನ ಕಾಳಿದೆಯೋ ಅದನ್ನ ಎಣ್ಸಿ ಈ ಬೌಲಲ್ಲಿ ಹಾಕ್ಬೇಕು. ಒಂದ್ ವೇಳೆ ನಾನ್ ಗೆದ್ರೆ ನನ್ನ ಕಂಡೀಷನ್ ಏನಂದ್ರೆ ನೀನ್ ನನಗೆ ಐ ಲವ್ ಯು ಹೇಳಬೇಕು. ಮತ್ತೆ ನಾನ್ ಗೆದ್ರೆ? ನೀನ್ ಗೆದ್ರೆ ನಾನ್ ನಿನಗೆ ಐ ಲವ್ ಯು ಹೇಳ್ತೀನಿ. ಏನ್ ಬೇಕಾಗಿಲ್ಲ, ನಾನೇ ಒಂದು ಕಂಡೀಷನ್ ಹಾಕ್ತೀನಿ. ಅದೇನದು? ನಾನ್ ಗೆದ್ರೆ ನನ್ನ ಪ್ರೀತಿನ ಮರ್ತು ಹೋಗ್ಬೇಕು. ಇನ್ಯಾವತ್ತೂ ಪ್ರೀತಿಸ್ತಿದ್ದೀನಿ ಅಂತ ಹಿಂದೆ ಬರಬಾರ್ದು. ಈ ಕಂಡೀಷನ್ಗೆ ನೀನ್ ಒಪ್ಕೊಂಡ್ರೆ ಆಟ ಆಡೋಣ. ಸರಿ, ಹಾಗಾದ್ರೆ ನೀನ್ ಗೆಲ್ಬೇಕಲ್ವಾ? ಹೇಳ್ಕೊಳ್ಳಿ. ಆದ್ಯ, ಸುಮ್ಮನೆ ಒಪ್ಕೊಬಿಟ್ಟೆ ನಾನು. ನನ್ನ ಕೈಯಲ್ಲಿ ಆಗಲ್ಲ ಆದ್ಯ. ಸೀನು, ಕಂಡೀಷನ್ ನೆನಪಿದೆ ಅಲ್ವಾ? ಹಾ, ನೆನಪಿದೆ. ಯಪ್ಪ, ನನ್ನ ಪ್ರೀತಿ ಸೋಲ್ಬೇಕು ಅಂತ ಇಷ್ಟೊಂದಾಗ ಟ್ರೈ ಮಾಡ್ತಿದ್ಯಾ? ನಿನಗೆ ಚಾನ್ಸೇ ಕೊಡಲ್ಲ ಆದ್ಯ. ಸೀನು, ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ತೀನಿ. ಇನ್ನು ನೀನು ಯಾವತ್ತೂ ಪ್ರೀತಿ ಬಗ್ಗೆ ಮಾತಾಡದೇ ಇರೋ ಹಾಗೆ ಮಾಡ್ತೀನಿ. ಓಹೋ, ನನ್ನ ಪ್ರೀತಿನ ನಾನೇ ಮರ್ತು ಹೋಗ್ಬೇಕಾ? ಮಾಡ್ತೀನಿ ನಿನಗೆ, ಇರೋ. ಅಪ್ಪ ದೇವ್ರೆ, ನಾನೇ ಗೆದ್ದೆ.